ಸ್ವಾಮಿ ಲೋಕದಲ್ಲಿರುವಾಗ ಮನುಷ್ಯ ಕುಮಾರನು ಎಂಬ ಹೆಸರಿದೆ ಯೇಸು ಸ್ವಾಮಿ. ತಂದೆಯ ಪ್ರೀತಿಯ ಮಗನು ಎಂಬ ಹೆಸರಿದೆ, ದೇವ ಕುಮಾರನು ಎಂಬ ಹೆಸರಿದೆ. ಆದರೂ ಯೇಸು ಸ್ವಾಮಿಯಾಗಿರುವಂತ ನನ್ನ ತಂದೆ, ನನ್ನ ಗುರು ಪದ್ಧತಿ ಪ್ರಕಾರವಾಗಿ ಏನ್ ಮಾಡ್ಲಿಕ್ಕೆ ಹೋಗ್ತದಂತೆ, ಪ್ರಾರ್ಥನೆಯನ್ನು ಮಾಡ್ಲಿಕ್ಕೆ ಎಣ್ಣೆ ತೋಟಗಳ ಮರದ ಒಂದು ಸ್ಥಳಕ್ಕೆ, ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ. ಏನಕ್ಕೆ ಅಲ್ಲಿಗೆ ಹೋಗ್ಬೇಕು ಅಂತ ನೋಡುವಾಗ ಅದು ಜನರಿಗೆ ದೂರವಾಗಿರುವಂತ ಪ್ರದೇಶ, ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂತ ಸ್ಥಳ, ಗಲಿಬಿಲಿ ಇಲ್ಲದೆ ಇರುವಂತ ಸ್ಥಳ, ಮತ್ತು ಯಾವುದೇ ರೀತಿಯಲ್ಲಿ ಅಲ್ಲಿ ಶಬ್ದ ಬರುವುದಿಲ್ಲ. ಯಾವುದೇ ಒಂದು ತೊಂದರೆಗಳು ಬರುವಂತ ಶಬ್ದಗಳು ಮತ್ತು ಭಯ ಹುಟ್ಟಿಸುವಂತ ಶಬ್ದಗಳು ಬರೋದಿಲ್ಲ. ಕೆಲವರಿಗೆ ಇಲ್ಲಿ ನಾನು ಹೇಳ್ತಾ ಇದ್ರೆ ಆಗ್ಲೇ ಬೇರೆ ತರ ಆಗ್ತಾ ಇದೆ. ಹೌದು, ನೀವು ಗಮನ ಕೊಡೋಣ, ನಾನು ಗಮನ ಕೊಡ್ತಾ ಇರ್ತೀನಿ. ಅದರಿಂದ ನೋಡಿ, ಆ ಒಂದು ಸೈಲೆಂಟ್ ಆಗಿರುವಂತ ಪ್ರದೇಶದಲ್ಲಿ ದೇವರ ಮಗನು, ಮನುಷ್ಯರನ್ನ, ನಮಗೆ ಯಾವ ಒಂದು ಯೋಗ್ಯತೆ ಇಲ್ಲ ಎಂಬುದಾಗಿ ನಾವು ವಚನ ಪ್ರಕಾರ ನೋಡುವಾಗ ನಮ್ಮಲ್ಲಿ ಏನೂ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ, ಬರೀ ಮಣ್ಣು ಎಂಬುದಾಗಿ ನೋಡ್ತೇವೆ. ಆದ್ರೆ ಅದರಲ್ಲಿ ಎಲ್ಲ ಸಕಲ ಶಕ್ತಿ, ಅಧಿಕಾರ, ವೈಭವ, ಸರ್ವಾಧಿಕಾರ ಎಲ್ಲವೂ ಇದೆ. ಅದನ್ನು ಕಿಂಗ್ ಆಫ್ ಕಿಂಗ್ಸ್, ಲಾರ್ಡ್ ಆಫ್ ಲಾರ್ಡ್ಸ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಪ್ರಕಟಣೆ ಗ್ರಂಥದಲ್ಲಿ